ಈ ನಮ್ಮ ಒಬ್ಬಳೆ ಎಂತ ತಿಂತಾ ಇದ್ದು ನೋಡ್ತಾ ಇದ್ರಾ? ಎಂಥದ್ದು ಹೇಳ್ತೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ರತ್ನಾ ಭಟ್. ಹಿಂದಿನ ವಿಡಿಯೋದಲ್ಲಿ ಎಂಥದೊಂದು ಸ್ಪೆಷಲ್ ಇದ್ದು ಹೇಳ್ದಿದ್ದೆ ಅಲ್ದ. ಎಂಥದ್ದು ಅಂದರೆ ಹಲಸಿನ ಹಣ್ಣಾಯಿತು, ಹಲಸಿನಕಾಯಿ ಹಣ್ಣಾಯಿತು. ಹಲಸಿನ ಹಣ್ಣಿನ ಇಡ್ಲಿ ಮಾಡೋಣ ಹೇಳಿ ಹಲಸಿನ ಹಣ್ಣು ಸೊಳೆನ ತೆಗೆದಿಟ್ಕೊಂಡ್ಯ. ಒಂದು ಸಲ ರಾತ್ರಿನೇ ಮಾಡುವನ ಅಂದ್ಕೊಂಡ್ಯ, ಆದರೆ ಬೆಳಿಗ್ಗೆ ತಿಂಡಿಗೆ ಆಗ್ತಲ್ಲಿ ಹೇಳಿ ಹಲಸಿನ ಹಣ್ಣಿನ ಸೊಳೆ ಎಲ್ಲ ತೆಗೆದಿಟ್ಕೊಂಡ್ಯ. ಎಂಥ ಹಣ್ಣಾಗಿತ್ತು ಅಂದರೆ ಉಪ್ಪಿನಕಾಯಿ, ಮೆಣಸು, ಲಿಂಬು ಹಾಕ್ಕೊಂಡು ಅದನ್ನು ಹಚ್ಕೊಂಡು ತಿಂದ್ಯಾ, ಸೂಪರ್. ಅದು ತಿಂತ ವೀಡಿಯೋ ಮಾಡಲೇ ಮರ್ತೋಗುತ್ತು. ಅದು ನಿಂಗೆ ಗೊತ್ತಾಗಿಕ್ಕೋ ಎಷ್ಟು ಚೆನ್ನಾಗಿರ್ತೋಳಿ. ಟೇಸ್ಟ್ ಮಾಡ್ದಾಗ ಗೊತ್ತಿದ್ದೋದು. ಅದನ್ನೊಂದು ಸಲ ನೆನೆಸ್ಕೊಬಿಡಿ. ಹಿಂಗೆ ಹಲಸಿನ ಹಣ್ಣು ಸೊಳ್ಳೆ ತೆಗೆದಿಟ್ಕೊಂಡು ಆ ಹಲಸಿನ ಹಣ್ಣು ನೋಡ್ತಾ ಇದ್ದರೆ ಬಾಯಲ್ಲೆಲ್ಲ ನೀರು ಉರ್ತಾಯಿತ್ತು, ಅಷ್ಟು ಚೆನ್ನಾಗಿ ಹಣ್ಣಾಗಿತ್ತು. ನಿಂಗಕ್ಕೂ ಈ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಇಡ್ಲಿ ಎಲ್ಲ ತಿಂದಾತ ಎಂತಾತು ಕಮೆಂಟ್ ಮಾಡಿ ಆತಾ. ನನಗೆ ಅಕ್ಕಿ ಇಡ್ಲಿ ಚಲೋ ಆಯ್ತು, ಅಂದರೆ ಅಕ್ಕಿ ರವೆ ಇಡ್ಲಿ ಹೇಳ್ತೀವಲ್ಲಿ, ಕಡಿ ಅಕ್ಕಿದು, ಅದು ರಾಶಿ ಚಲೋ ಆಯ್ತು. ಹಾಗಾಗಿ ಇಲ್ಲಿ ಅಕ್ಕಿಯನ್ನು ಸಣ್ಣ ಕಡಿ ಅಕ್ಕಿಯನ್ನು ಒಂದು ಸ್ವಲ್ಪ ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡು ಈ ಥರ ಪಾತ್ರೆಯಲ್ಲಿ ನಂಗೆ ಹಲಸಿನ ಹಣ್ಣು ಇಡ್ಲಿ ಮಾಡಿದ್ಯಾ. ಅದರಲ್ಲೂ ಹಲಸಿನ ಹಣ್ಣು ಇಡ್ಲಿ, ಹಲಸಿನ ಹಣ್ಣು ಕಡುಬು ಈ ಥರದ್ದಲ್ಲವ ಅಮ್ಮಂದಿಕ್ಕ ಈ ಹಿರಿಯವು ಇರ್ತವಲ್ಲಿ ಮನೇಲಿ, ಅವು ಮಾಡಿದ್ರೆ ಒಂದು ಟೇಸ್ಟ್ ಬೇರೆ, ಆ ಹದವೇ ಬೇರೆ ಅಲ್ದ. ಹಾಗಾಗಿ ನಾನು ಇಲ್ಲಿ ಅಮ್ಮನ ಹತ್ರ ಮಾಡೋಕ್ಕೆ ಹೇಳಿದೆ ಹಲಸಿನ ಹಣ್ಣು ಇಡ್ಲಿಯ. ಅಮ್ಮನೇ ಮಾಡಿತ್ತು. ಹಲಸಿನ ಹಣ್ಣು ಸೊಳೆಯ ಈ ಥರ ಬೀಸಿಟ್ಕೊಂಡು ಅದಕ್ಕೆ ಅಕ್ಕಿ ಕಡಿಯ ಹಾಕಿ ಕಲಸಿ ಚೌಳಾಗದ್ದಂಗೆ ಸ್ವಲ್ಪ ಉಪ್ಪು ಹಾಕಿ ಸಿಹಿ ಸರಿಯಾದ ನೋಡಿ ಇಡ್ಲಿ ಮಾಡಲೇ ಆದೊರಗಿದೆ ರುಚಿ ಸವಿಯಲು. ನವರಸಗಳ ಉಣಬಡಿಸಲು. ಆಹಾ, ಬಿಸಿ ಬಿಸಿ ಇಡ್ಲಿ ರೆಡಿ. ಅಮ್ಮ ಬೈಕತ್ತಿದ್ದಿತ್ತು ಎಂಥ ಹೊರಗೆಲ್ಲ ತಗೊಂಡೋಗಿ ವೀಡಿಯೋ ಮಾಡ್ತಾಳಿ, ಆದರೂ ನಿಮಗೆಲ್ಲ ತೋರಿಸೋಳಿ ಎಷ್ಟು ಚೆನ್ನಾಗಿ ಬೆಂದಿದ್ದು ನೋಡಿ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ನಾನು ತಿಂದಮೇಲೆ ವೀಡಿಯೋ ಹಾಕ್ತೆ. ಬಾಯಲ್ಲೆಲ್ಲ ನೀರು ಬರ್ತಾಯಿದ್ದು ಅಲ್ದ. ನಿಂಗನು ಈ ಮಳೆಗಾಲದಲ್ಲಿ ಒಂದು ಹಲಸಿನ ಹಣ್ಣು ತಂದು ಇಡ್ಲಿ ಮಾಡಿ ತಿಂದರೆ ಎಷ್ಟು ಸೂಪರ್ ಆಗ್ತಲ್ದ. ಜೊತೆಲಿ ಈ ಥರ ಮಳೆ ಆಗ್ತಾ ಇದ್ದರೆ ಹಲಸಿನ ಹಣ್ಣು ಇಡ್ಲಿ ತಿಂತಾ ಇದ್ದರೆ ಯಾವ ಕೆಲಸನೂ ಬೇಡ, ಎಂಥದ್ದು ಬೇಡ. ಜಗತ್ತಿನ ಯಾವ ಜಂಜಾಟಗಳು, ಯಾವ ತಲೆ ಬಿಸಿಗಳು ನೆನಪೇ ಆಗ್ತಿಲ್ಲ ಅಲ್ದ. ಎಂತಕ್ಕೆ ಅಂದರೆ ನಾನು ಹಲಸಿನ ಹಣ್ಣು ಇಡ್ಲಿ ತಿಂತಾ ಕೂತ್ಕೊಂಡೆ. ನಂಗೆ ಎಷ್ಟು ಲೇಟ್ ಆಯ್ತು ಅಂದರೆ ಇವತ್ತು ಆಫೀಸಿಗೆ ಹೋಗ್ಲೆ 3/4 ಗಂಟೆ ಲೇಟು. ಎಂತಕ್ಕೆ ಹೇಳ್ತೆ ನೋಡಿ. ಇಂಥ ವಾತಾವರಣ ಜೊತೆಗೆ ಇಂಥ ಫೇವ್ರೆಟ್ ತಿಂಡಿ ಇದ್ಬಿಟ್ರೆ ಯಾರು ಆಫೀಸಿಗೆ ಹೋಗ್ತಾ ಯಾರು ಹೊರಗೆ ಹೋಗ್ತಂಗೆ ಕಾಣ್ತು. ಆರಾಮಾಗಿ ಮನೇಲಿ ತಿಂಡಿ ತಿಂದ್ಕೊಂಡು ಒಂದು ಪುಸ್ತಕ ಹಿಡ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಹಾಗೆ ಮಲಗಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಎದ್ರು ಸಾಕ ನಾಡಿ. ಕೆಲಸ ಯಾರು ಮಾಡ್ತಾರಲ್ಲ ಅಂತೆಂತ ಐಕೆಂದ್ರೆ ತುಪ್ಪ, ಖಾರ ಚಟ್ನಿ, ಒಳಗಡೆ ಕತ್ಲೆ. ಹಾಗಾಗಿ ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೆ. ಪರ್ಫೆಕ್ಟ್ ಅಮ್ಮಮ್ಮ. ಈ ಮಳೆ ನೋಡ್ತಾ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಿತ್ತು. ದೇವ್ರೆ, ಎಷ್ಟು ಫಾಸ್ಟಾಗಿ ತಿನ್ಬಂಗೆ ಇದ್ದಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಾಗಿತ್ತು. ಇಷ್ಟು ಸಲ ಮಾಡಿದಾಗಲೂ ಒಂದೇನಾದರೂ ಆಗ್ತಿತ್ತು. ಈ ಸಲ ಮಾತ್ರ ಸೂಪರ್ ಆಯಿತು.
ಮತ್ತು ನಾ ತಿಂತಿದ್ದು ನೋಡ್ಕೊಂಡು ನಂಗೆ ಹೊಟ್ಟೆ ಕಚ್ಚುವಂಗೆ ಮಾಡಡಿ ಎಲ್ಲವ್ವ. ಏನೆಂದು ಹೆಸರಿಡಲಿ ಈ ಸುಂದರ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ಹೊಟ್ಟೆಯಲ್ಲಿ ಹಾಸನಲ್ಲಿ ಇಡ್ಲಿ ಇದೆ ಚಟುವಟಿಕೆ. ಬಾಯ್ ಬಾಯ್, ನಾ ತಿಂತೆ. ಜೋರು ಮಳೆ ಬರ್ತಾ ಇತ್ತು, ಮಳೆ ಸರಿಯಾಗಿ ಬಾರಿಸಿದೆ ಹಲಸಿನ ಇಡ್ಲಿಯ. ಈ ವಿಡಿಯೋಗೆ ಹೇಳಿ ಇಟ್ಕೊಂಡ್ರೆ ಬರೀ ವಿಡಿಯೋದ ಮೇಲೆ ಕಾನ್ಸಂಟ್ರೇಷನ್ ಹೊರಟು ತಿಂದಲೇ ಆಸ್ವಾದನೆ ಮಾಡಲ ಅವತ್ತಲೇ ಹೇಳ್ಕೊಂಡು ಕುತ್ಕೊಂಡು ಆರಾಮಾಗಿ ತಿಂದೆ. ನಿಂಗೂ ಹಲಸಿನ ಇಡ್ಲಿ ಮಾಡ್ಕೊಂಡು ತಿನ್ಕೊಂಡು ನನಗೂ ಕಮೆಂಟ್ ಮಾಡಿ, ಯಾರ್ಯಾರು ತಿಂದಿದ್ದೆ ಅದು ಹೆಂಗಿತ್ತು, ನಿಮಗೆ ಎಷ್ಟಿಷ್ಟ ಹೇಳೋದನ್ನು ಕಮೆಂಟ್ ಮಾಡಿ. ಇದಾಗಿತ್ತು ಇಂದಿನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದ.